ಟನ್ ಟನ್ ಕೇಳಿ ಕಂಠೇತನಿ ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ಮಿನುಗುತ್ತೀಯೇ ನೀನು. ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ಮಿನುಗುತ್ತೀಯೇ ನೀನು. ಕಾಪಿ ಮತ್ತು ಪುಸ್ತಕವೆಲ್ಲ ಶಾಲೆ ಕೊಡುವುದು, ಶಾಲೆ ಕೊಡುವುದು. ಸಮವಸ್ತ್ರ ಕೂಡ ನಿಮ್ಮ ಶಾಲೆ ಕೊಡುವುದು, ಶಾಲೆ ಕೊಡುವುದು. ಶಾಲೆಯು ಮನೆಯಿಂದ ದೂರವಿಲ್ಲ, ಕಡಿಮೆ ಆಯ್ತು ಅಂತರ. ತಲುಪುವೆ ಶಾಲೆಯ ಗೇಟಿನ ತನಕ. ತುಸುವೆ ನಡಿಗೆ ಸಾಕು. ಪ್ರೀತಿ ಹಾಗೂ ಅಕ್ಕರೆಯಿಂದ ಕಲಿಸುವ ನಿಮಗೆ ಶಿಕ್ಷಕರೇ ದಾರಿದೀಪ. ನಿಜ 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 ಇದುವೇ ನೀತಿಯು. ಶಿಕ್ಷಕರು ಮಕ್ಕಳಿಗೆ ಶಿಕ್ಷೆಯ ನೀಡೋದಿಲ್ಲ. ಈ ವರ್ಷದ ಶಾಲಾ ಪ್ರವೇಶೋತ್ಸವ ರಾಜ್ಯ ಮಟ್ಟದ ಉದ್ಘಾಟನೆಯನ್ನು ಗೌರವಾನ್ವಿತ ಸಾರ್ವಜನಿಕ ಶಿಕ್ಷಣ ಮತ್ತು ಕಾನೂನು ಕಾರ್ಮಿಕ ಖಾತೆ ಸಚಿವರಾದ ಶ್ರೀ ವಿ ಶಿವನ್ಕುಟ್ಟಿಯವರ ಅಧ್ಯಕ್ಷತೆಯಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಶ್ರೀ ಪಿನರಾಯಿ ವಿಜಯನ್ ನಿರ್ವಹಿಸಿದರು. ಇದೀಗ ನಾವು ಡಾನ್ ಬಾಸ್ಕೋ ಶಾಲಾ ಪ್ರವೇಶೋತ್ಸವ ಕಾರ್ಯಕ್ರಮವನ್ನು ಆನ್ಲೈನ್ ಆಗಿ ನಡೆಸಲಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಲಾ ಸಂಚಾಲಕರಾದ ವಂದನೀಯ ಸ್ವಾಮಿ ಐವನ್ ಪೀಟರ್ ಡಿಮೆಲ್ಲೋರ್ ಅವರ ಅನುಪಸ್ಥಿತಿಯಲ್ಲಿ PTA ಅಧ್ಯಕ್ಷರಾದ ಶ್ರೀಮಾನ್ ಚಿದಾನಂದಮಯ್ಯರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಶಾಲಾ ಪ್ರವೇಶೋತ್ಸವದ ಉದ್ಘಾಟನೆ ನಮ್ಮ ವಾರ್ಡ್ ಸದಸ್ಯರೂ ಆಗಿರುವ ಶ್ರೀಮಾನ್ ಅವಿನಾಶ್ ಮಚಾದು, MPT ಅಧ್ಯಕ್ಷೆ ಶ್ರೀಮತಿ ರೇಣುಕಾ ಅವರು, ಚರ್ಚ್ ಪಾಲನಾ ಸಮಿತಿಯ ಉಪಾಧ್ಯಕ್ಷರಾಗಿರುವ ಜಾರ್ಜ್ ಡಿ ಅಲ್ಮೇಡಾ, ಮುಖ್ಯ ಶಿಕ್ಷಕರಾದ ಪೀಟರ್ ರಾಡ್ರಿಗಸ್, ಎಲ್ಲ ಅಧ್ಯಾಪಕ ವೃಂದ ಹಾಗೂ ಎಲ್ಲ ತರಗತಿಯ ಮಕ್ಕಳು ಹೆತ್ತವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ತಮಗೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮಕ್ಕೆ ಹಾಗೂ ಈ ಶೈಕ್ಷಣಿಕ ವರ್ಷವು ಕೊರೋನಾ ಸಾಂಕ್ರಾಮಿಕದಿಂದ ನಶೀಕರಣಗೊಂಡು ಮಕ್ಕಳು ಶಾಲೆಗೆ ಬಂದು ವಿದ್ಯಾರ್ಜನೆಗೈಯುವಂತಾಗಲಿ ಎಂದು ನಾವೆಲ್ಲರೂ ಒಕ್ಕೊರಲಿನಿಂದ ಆ ಕಾಣದ ದೇವರನ್ನು ಮೊರೆ ಹೋಗೋಣ. ಇದೀಗ ಪ್ರಾರ್ಥನೆ ನೆರವೇರಿಸಿಕೊಡಲಿದ್ದಾರೆ ಸಿಸ್ಟರ್ ಲೀನಾ ಮತ್ತು ಜ್ಯೋತಿ ಟೀಚರ್. ಆದಿಯು ಅಂತ್ಯವು
ಇದೀಗ ಆನ್ಲೈನ್ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಪ್ರಾಸ್ತಾವಿಕವಾಗಿ ಸ್ವಾಗತಿಸಲು ಮುಂದೆ ಬರುತ್ತಾರೆ ಹಿರಿಯ ಶಿಕ್ಷಕಿ ಮ್ಯಾಟರನ್ ಟೀಚರ್. ಎಲ್ಲರಿಗೂ ನಮಸ್ಕಾರ. ಗೂಗಲ್ ಮೀಟ್ನ ಮುಖಾಂತರ 2021-22ನೇ ಶೈಕ್ಷಣಿಕ ವರ್ಷದ ಪ್ರವೇಶೋತ್ಸವದ ಕಾರ್ಯಕ್ರಮಕ್ಕೆ ಆಗಮಿಸಿದ ಪೈವಳಿಕೆ ಗ್ರಾಮ ಪಂಚಾಯತಿನ ನಮ್ಮಿ ಶಾಲಾ 15ನೇ ವಾರ್ಡಿನ ನೂತನ ಸದಸ್ಯರಾದ ಶ್ರೀಮಾನ್ ಅವಿನಾಶ್ ಮಚಾದೋ ಇವರು ನಮ್ಮ ಕಾರ್ಯಕ್ರಮದ ಉದ್ಘಾಟಕರಾಗಿರುವರು. ಇವರನ್ನು ನಾನು ಶಾಲಾ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಶ್ರೀಮಾನ್ ಚಿದಾನಂದಮಯ್ಯ ಇವರು ನಮ್ಮಿ ಶಾಲಾ PTA ಅಧ್ಯಕ್ಷರಾಗಿರುವರು. ಇವರನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಅದೇ ರೀತಿ ಕಾರ್ಯಕ್ರಮದ ಮುಖ್ಯ ಅತಿಥಿಯವರಾಗಿದ್ದಾರೆ ಶ್ರೀಮತಿ ರೇಣುಕಾ MPK ಅಧ್ಯಕ್ಷೆ ಹಾಗೂ ಚರ್ಚ್ ಪಾಲನಾ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀ ಜಾರ್ಜ್ ಡಿ ಅಲ್ಮೇಡ ಇವರಿಗೂ ಈ ಕಾರ್ಯಕ್ರಮ ಸ್ವಾಗತ. ನಮ್ಮಿ ಶಾಲೆಗೆ ಹೊಸದಾಗಿ 1ನೇ ಕ್ಲಾಸು ಹಾಗೂ ಉಳಿದ ತರಗತಿಗಳಿಗೆ ಹೊಸದಾಗಿ ಸೇರಿಸಲ್ಪಟ್ಟ ಎಲ್ಲ ಪುಟಾಣಿ ಮಕ್ಕಳಿಗೂ ಮಕ್ಕಳ ಹೆತ್ತವರಿಗೂ ಶಾಲಾ ಮುಖ್ಯೋಪಾಧ್ಯಾಯರಿಗೂ ನನ್ನ ಎಲ್ಲ ಸಹೋದ್ಯೋಗಿ ಬಂಧು ಭಗಿನಿಯರಿಗೂ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಇಲ್ಲಿಗೆ ನನ್ನ ಸ್ವಾಗತದ ಮಾತುಗಳಿಗೆ ವಿರಾಮ ಬೀರುತ್ತೇನೆ. ಧನ್ಯವಾದಗಳು. ಮೇ 27, 2021 ಕೇರಳ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಯವರಾಗಿ ಸನ್ಮಾನ್ಯ ಶ್ರೀ ಪಿಣರಾಯಿ ವಿಜಯನ್ ಅವರ ಸಂದೇಶವನ್ನು ನಾನೀಗ ಈ ಪ್ರವೇಶೋತ್ಸವ ಸಂದರ್ಭದಲ್ಲಿ ವಾಚಿಸಲಿದ್ದೇನೆ. ಪ್ರೀತಿಯ ಮಕ್ಕಳೇ, ನೀವೆಲ್ಲರೂ ಶಾಲಾ ದಿನಗಳನ್ನು ಕಾತರದಿಂದ ನಿರೀಕ್ಷಿಸುತ್ತಿದ್ದೀರಿ ಎಂಬುದನ್ನು ನಾನು ಬಲ್ಲೆ. ಇಂದು ಶಾಲಾ ತರಗತಿಗಳು ಆರಂಭವಾಗುತ್ತಿವೆ ಅಲ್ಲವೇ? ಯಾವಾಗಲೂ ಶಾಲಾರಂಭದ ದಿನ ತರಗತಿಯಲ್ಲಿ ಬಂದು ಕುಳಿತಿರಬೇಕಾದ ನಿಮಗೆ ಇಂದು ಅದಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ಇದೆ ಎಂಬುದನ್ನು ಅರ್ಥೈಸಿರಲ್ಲವೇ? ನಾವೀಗಲೂ ಕೋವಿಡ್ ಎಂಬ ಮಹಾಮಾರಿಯನ್ನು ದಾಟಿ ಬಂದಿಲ್ಲ. ಪ್ರಪಂಚದಾದ್ಯಂತ ಭೀತಿ ಹರಡಿರುವ ಈ ಮಹಾ ದುರಂತದೊಂದಿಗೆ ನಾವು ಮಕ್ಕಳಾದ ನೀವು ಮತ್ತು ಹಿರಿಯರು ಒಟ್ಟಾಗಿ ಹೋರಾಡುತ್ತಿದ್ದೇವೆ. ಕಳೆದ 1 ವರ್ಷದಿಂದ ನಾವೆಲ್ಲರೂ ಮನೆಯಲ್ಲಿಯೇ ಕಾಲ ಕಳೆಯುತ್ತಿದ್ದೇವೆ. ಗೆಳೆಯರೊಂದಿಗೆ ಸೇರಲು, ಒಟ್ಟಿಗೆ ಆಟವಾಡಲು, ಕಲಿಯಲು ನೀವು ಬಹಳಷ್ಟು ಆಸೆ ಪಟ್ಟಿರಬಹುದು. ಆದರೆ ನೀವು ಬಹಳ ಎಚ್ಚರದಿಂದ ಮುನ್ನಡೆಯಬೇಕಾದ ಸಂದರ್ಭ ಇದಾಗಿದೆ. ಈ ಮಹಾಮಾರಿಯನ್ನು ಕ್ಷುಲ್ಲಕವಾಗಿ ಕಾಣಲು ನಮಗೆ ಸಾಧ್ಯವಿಲ್ಲ. ಮಾಸ್ಕ್ ಧರಿಸಿಯೂ, ಶಾರೀರಿಕ ಅಂತರ ಪಾಲಿಸಿಯೂ, ಸಾಬೂನು ಹಾಕಿ ಕೈಗಳನ್ನು ತೊಳೆದು ಬಹಳ ಎಚ್ಚರಿಕೆಯಿಂದ ಇರಬೇಕು. ಈ ಹೋರಾಟದಲ್ಲಿ ಜಯಗಳಿಸಬೇಕಾದುದು ನಮಗೆ ಅನಿವಾರ್ಯವಾಗಿದೆ. ಮಾನವ ರಾಶಿಯ ಮೇಲೆ ಕರಿಛಾಯೆ ಮೂಡಿಸಿದ ಈ ಮಹಾಮಾರಿಯನ್ನು ನಾವು ಗೆದ್ದೇ ಗೆಲ್ಲುತ್ತೇವೆ. ಅಲ್ಲಿಯ ತನಕ ಮನೆಯವರೊಂದಿಗೆ ಸಂತೋಷದಿಂದ ಕಳೆಯಿರಿ. ನಿಮಗಾಗಿ ನೂತನವಾದ ಡಿಜಿಟಲ್ ಸಂಪನ್ಮೂಲಗಳನ್ನು ಸಜ್ಜೀಕರಿಸಲಾಗಿದೆ. ಅವುಗಳನ್ನು ಆಸ್ವಾದಿಸುತ್ತಾ ಕಲಿಯಲು ಪ್ರತ್ಯೇಕವಾಗಿ ಗಮನಿಸಬೇಕು. ದುರಂತದ ಬೆದರಿಕೆ ಕಳೆದ ಕೂಡಲೇ ನಮಗೆ ಶಾಲೆಗೆ ಹೋಗಬಹುದು. ನಿಮಗೆಲ್ಲರಿಗೂ ಶುಭಾಶಯಗಳನ್ನು ಹಾರೈಸುತ್ತೇನೆ. ಶಾಲಾ ಪ್ರವೇಶೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ಹಾರೈಸಬೇಕೆಂದು ವಾರ್ಡ್ ಮೆಂಬರ್ ಆಗಿರುವ ಶ್ರೀಮಾನ್ ಅವಿನಾಶ್ ಮಚಾದರ್ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. 2021-22ನೇ ಶಾಲೆಯ ಪ್ರವೇಶೋತ್ಸವವನ್ನು ಉದ್ಘಾಟಿಸಿ ನಿಮಗೆಲ್ಲರಿಗೂ ಶುಭವನ್ನು ಕೋರುತ್ತೇನೆ. ಶಾಲಾ ಪ್ರವೇಶೋತ್ಸವವನ್ನು ಉದ್ಘಾಟಿಸಿದ ವಾರ್ಡ್ ಮೆಂಬರ್ ಅವಿನಾಶ್ ಮಚಾದರ್ ಅವರಿಗೆ ಧನ್ಯವಾದಗಳು. ಇದೀಗ ಸಿಸ್ಟರ್ ಜಾಸ್ಮಿನ್ ಅವರು ಪುಟಾಣಿ ಮಕ್ಕಳ ಹೆಸರನ್ನು ವಾಚಿಸಲಿದ್ದಾರೆ. ಪುಟಾಣಿ ಮಕ್ಕಳೇ, ನೀವೆಲ್ಲರೂ
ಶಾಲಾ ದಿನಗಳನ್ನು ಕಾತರದಿಂದ ನಿರೀಕ್ಷಿಸುತ್ತಿದ್ದೀರಿ ಅಲ್ಲವೇ? ಇಂದು ಶಾಲಾ ತರಗತಿಗಳು ಆರಂಭವಾಗುತ್ತದೆ. ಹೊಸ ಕೊಡೆ, ಹೊಸ ಬ್ಯಾಗ್, ಪುಸ್ತಕ, ಹೊಸ ಸಮವಸ್ತ್ರಗಳನ್ನು ಹಾಕಿ ಬರುವ ಗೌಜಿ ಗದ್ದಲ ಬೇರೆ. ಆದರೆ ಈ ಕೊರೋನಾ ಮಹಾಮಾರಿ ನಿಮ್ಮೆಲ್ಲರ ಆಸೆಗೆ ತಣ್ಣೀರು ಎರಚಿದೆ. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆನ್ಲೈನ್ ಮುಖಾಂತರ ಶಾಲಾ ನವೋದಿತರನ್ನು ಈ ಆನ್ಲೈನ್ ವೇದಿಕೆಗೆ ಆಹ್ವಾನಿಸಲು ಮತ್ತು ಈ ಕಾರ್ಯಕ್ರಮವನ್ನು ನೆರವೇರಿಸಲು ಸಿಸ್ಟರ್ ಜಾಸ್ಮಿನ್ ಹಾಗೂ ಮ್ಯಾಗ್ದಲಿನ್ ಟೀಚರ್ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಹೊಸದಾಗಿ ಸೇರಿದ ಮಕ್ಕಳು ರೈಯಾ ಆಯಿಷಾ, ರಾನ್ಸನ್, ಚಿನ್ಮಯ್, ಮೊಹಮ್ಮದ್ ಅನಾನ್, ಜೆನಿರಿಯಾ, ಧ್ರುವಿ, ಎನಿಶಾ, ಶ್ರೀಲಕ್ಷ್ಮಿ, ಶ್ರೇಯಾಂಸ್, ರಕ್ಷಿತ್, ಅಶ್ವತಿ, ದಿಹಾನ್, ಲೆನಿಶಾ, ತೇಜಸ್, ಹವಾ, ಪ್ರೀತಮ್, ಶಾಂತಿ, ಚಿಂತನ, ನಸೀಮ್, ವಿನ್ಯಾಸ್, ಐತನ್, ಭೂಮಿಕಾ, ಮಾಲಿಕಾ, ಪ್ರತಿ, ಧನ್ವಿ, ಶುಕ್ರಾನ್, ವಂದಿ, ಡಿಕ್ಸನ್, ರಣವೀರ್, ಹರ್ಷಿತಾ, ಮುಯಿಸ್, ವಿಶಾಲ್, ಅದ್ವಿಕ್ ಕುಲಾಲ್, ಕೃಷ್ಣ, ರಣವೀರ್, ಪ್ರಜ್ವಲ್, ಪ್ರಿಯಾ, ಶಿವತೇಜಸ್, ಧನ್ಯಶ್ರೀ, ಕೈರುಬಾ, ಸಾತ್ವಿಕಾ, ನಿಮಿತಾ, ಕೃಷಾ, ಶಿವಾನಿ, ಸರ್ವಿತಾ, ವಿಹಾನ್, ಆದ್ವಿಕ್, ರಿಶಾನ್, ವಿವಿನ್, ಶ್ರೀಶಾ, ತಮಗೆಲ್ಲರಿಗೂ ನಮ್ಮ ಡಾನ್ ಬಾಸ್ಕೋ ಶಾಲೆಗೆ ಎಲ್ಲ ಅಧ್ಯಾಪಕರ ಪರವಾಗಿ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇವೆ. 1A ತರಗತಿಗೆ ಹೊಸದಾಗಿ ಸೇರಿದ ಮಕ್ಕಳು ಶ್ರೀಜಿತ್ ಎಸ್, ಅಹಮದ್ ಜಸಾನ್, ಆಜಾದ್ ಅವ್ವಾ, ತೇಜಸ್ವಿನಿ, ಫಾತಿಮಾ ಸ್ವಫಾ, ಶೆಲ್ಟನ್ ರಾಸ್ತಾ, ಭವ್ಯಶ್ರೀ, ಗಣೇಶ್ ಪ್ರಸಾದ್, ಖದೀಜತ್ ರಾಯ್ಫಾ, ಲಕ್ಷಾ, ನಿವೇಶ್ ನಾಯಕ್, ಜೈನಬತ್ ಅನ್ವರ, ವಿಪಿನ್ ಆರ್ಕೆ. ಈ ಎಲ್ಲ ಮಕ್ಕಳಿಗೂ ಹಾರ್ದಿಕ ಸ್ವಾಗತ. ಈ ಶೈಕ್ಷಣಿಕ ವರ್ಷದ ನವಾಗತರಿಗೆ ನಲ್ಮೆಯ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ಸಿಸ್ಟರ್ ಜಾಸ್ಮಿನ್ ಹಾಗೂ ಮ್ಯಾಗ್ದಲಿನ್ ಟೀಚರ್ ಅವರಿಗೆ ಧನ್ಯವಾದಗಳು. ಡಾನ್ ಬಾಸ್ಕೋ ಶಾಲಾ ಅಧ್ಯಾಪಕೇತರ ಸಿಬ್ಬಂದಿ, ಹೆಡ್ ಮಾಸ್ಟರ್ ಶ್ರೀ ಪೀಟರ್ ರಾಡ್ರಿಗಸ್, ಶ್ರೀಮತಿ ಮ್ಯಾಗ್ದಲಿನ್ ರಾಸ್ತಾ, ಸಿಸ್ಟರ್ ಜಾಸ್ಮಿನ್. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ.
ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು ನಿನ್ನ ಸಾಧನೆಗೆಲ್ಲ ಇದುವೇ ಆದಿ Jasmine teacher. Lavanya teacher. Srimati teacher. Jyoti Meredith D'Souza. Ramil. Shalini teacher. Nancy sir. ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಒಬ್ಬ ತಾನೆ ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನು ಅನ್ನದಾತ ಇದೀಗ ಎಂಪಿಟಿ ಅಧ್ಯಕ್ಷೆ ಶ್ರೀಮತಿ ರೇಣುಕರ್ ಅವರು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. 2021-22ನೇ ಶೈಕ್ಷಣಿಕ ಶಾಲಾ ಪ್ರವೇಶೋತ್ಸವದ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಪೈವಡಿಕೆ ಪಂಚಾಯತಿನ 15ನೇ ವಾರ್ಡ್ ಸದಸ್ಯರಾದ ಶ್ರೀ ಅವಿನಾಶ್ ಮಚ್ಚಳು ಹಾಗೂ ಪಿಟಿ ಅಧ್ಯಕ್ಷರಾದ ಶ್ರೀ ಚಿದಾನಂದಮಯಿ ಹಾಗೂ ಚರ್ಚ್ ಪಾಲನಾ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀ ಜಾರ್ಜ್ ಡಿ ಅಲ್ಮೇಡಾ ಹಾಗೂ ಮುಖ್ಯ ಶಿಕ್ಷಕರೇ, ಅಧ್ಯಾಪಕ ವೃಂದದವರೇ ಹಾಗೂ ಕಡೆ ರಕ್ಷಕರೇ, ನೂತನವಾಗಿ ಈ ಶಾಲೆಗೆ ಸೇರಿಸಲ್ಪಟ್ಟ ಎಲ್ಲ ಪುಟಾಣಿ ಮಕ್ಕಳಿಗೆ ಡಾನ್ ಬಾಸ್ಕೋ ಶಾಲೆಯ ಆನ್ಲೈನ್ ತರಗತಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಹಾಗೂ ಮುಂದಿನ ಶೈಕ್ಷಣಿಕ ವರ್ಷವು ಶುಭವಾಗಿರಲಿ ಎಂದು ಹಾರೈಸುತ್ತಾ ನನ್ನ ಒಂದೆರಡು ಮಾತನ್ನು ಮುಕ್ತಾಯಗೊಳಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ಶ್ರೀಮತಿ ರೇಣುಕರ್ ಅವರಿಗೆ ಧನ್ಯವಾದಗಳು. ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮ ಅನ್ವಿ ಶೆಟ್ಟಿ ಇಂದ ಫೋಕ್ ಡ್ಯಾನ್ಸ್. പിന്നെ കടുമുറ തിന്നുവാൻ മസാല പപ്പടം പപ്പടം വേണമയ്യാനാർ പണ്ടാരത്തി മുത്തുലക്ഷ്മി ഉഴുന്നും കാരവും ഉപ്പും ചേർത്തരച്ച് വിട്ടുണ്ടാക്കി പപ്പടം പരത്തി കെട്ടുകളാക്കി ചന്തയിൽ പോകുമ്പോൾ അരക്കെട്ട് പപ്പടത്തിന് എന്താ വില? കർക്കിച്ചു തുപ്പി ഞാൻ തെറി പറഞ്ഞോടിക്കും കവലപ്പിള്ളേർ എന്തും ചൊല്ലും വിലതുച്ഛം ഗുണമച്ചം എൻ പപ്പടം ചട്ടിയിലൊന്നാമനീ പപ്പടം പറക്കുന്ന മണം കേട്ട കൊതിയൂറുന്നാമി പപ്പടവും പഴവും പായസവും കടവുളെ എന്നാ സ്വാദ്. കാലം മാറി കഥ മാറി പപ്പടമെല്ലാം പഴഞ്ചനായി നാടൻ സദ്യകൾ കണികാന്മാരില്ല കച്ചവടം തീരെ കുറവായി 5-8 വയസ്സുള്ള കുട്ടികൾ 2 പേർ പുറമ്പോക്കിലാണെന്റെ താമസം ചിന്ന വീടുണ്ടാക്കി കെട്ടിയവൻ പോൽ ജീവിതം ദുസ്സഹമായി. പപ്പടമുണ്ടാക്കാൻ വഴിയില്ലാതായി കുട്ടികൾ പട്ടിണിയായി നിലവിളിയായി വീട്ടുവേലയ്ക്കു കുഞ്ഞുങ്ങളെ അയക്കാൻ എല്ലാം പറഞ്ഞപ്പോൾ വിഷമിച്ചില്ല ഞാൻ. മൂത്തവൻ ഹോട്ടലിൽ പാത്രം കഴുകുന്നു പുലരും മുൻപേ എഴുന്നേറ്റിടണം പാത്രങ്ങളെല്ലാം തേച്ചു മിനുക്കണം വെള്ളം കോരി നിറച്ചിടണം ഒട്ടൊന്നു വൈകിയാൽ പൊതിരെ തല്ലും തിളയ്ക്കുന്ന വെള്ളം മുഖത്തൊഴിക്കും കാണുവാൻ ചെന്നകൻ പൊട്ടിക്കരഞ്ഞുപോ ഗതികേടിൻ ജന്മമോ ഏഴകൾക്ക്. കുഞ്ഞിനെ നോക്കേണ്ട ജോലിക്കായി ഇളയവൾ പോയത് മുതലാളി വീട്ടിൽ നിത്യവും
2021-22 ಶೈಕ್ಷಣಿಕ ಶಾಲಾ ಪ್ರವೇಶೋತ್ಸವದ ಈ ಸಂದರ್ಭದಲ್ಲಿ ಇಂದಿನ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ಶಾಲಾ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀಮಾನ್ ಚಿದಾನಂದಮಯ್ಯನವರೇ, ಹಾಗೆಯೇ ಈ ವಾರ್ಡಿನ ಸದಸ್ಯರಾದ ಶ್ರೀ ಅವಿನಾಶ್ ಮಚಾದವ್, ಹಾಗೆಯೇ ಮಾತೆಯರ ಸಂಘದ ಅಧ್ಯಕ್ಷೆ ಶ್ರೀಮತಿ ರೇಣುಕಾ, ಶಾಲಾ ಮುಖ್ಯ ಶಿಕ್ಷಕರಾದ ಶ್ರೀಮಾನ್ ಪೀಟರ್ ರೊಡ್ರಿಗಸ್ ರವರೇ, ಅಧ್ಯಾಪಕ ವೃಂದದವರೇ, ನೂತನವಾಗಿ ಸೇರಿದ 1ನೇ ಕ್ಲಾಸಿಗೆ ಸೇರಿದ ವಿದ್ಯಾರ್ಥಿಗಳೇ, ಹಾಗೆಯೇ ಕೊರೋನಾದಂಥ ಈ ಸಂಕಷ್ಟ ಕಾಲದಲ್ಲಿ ವಿದ್ಯಾರ್ಥಿಗಳಿಗೆ ಹಾಗೆಯೇ ರಕ್ಷಕರಿಗೆ ಇಲ್ಲಿಗೆ ಆಗಮಿಸಲು ಆಗದಂಥ ಈ ಸ್ಥಿತಿಯಲ್ಲಿ ತಮಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಕಳೆದ ಶೈಕ್ಷಣಿಕ ವರ್ಷದಲ್ಲಿ ವಿದ್ಯಾರ್ಥಿಗಳು ಪಾಠೇತರ ಚಟುವಟಿಕೆಗಳನ್ನು ಗುರುಗಳು ಕಲಿಸಿದ ಪಾಠವನ್ನು ಮಾಧ್ಯಮದ ಮುಖಾಂತರವೇ ಓದುವಂತಾಯಿತು. ಆದರೆ ಅವರಲ್ಲಿ ಒಂದು ಕನಸಿತ್ತು, ಮುಂದಿನ ವರ್ಷವೂ ಈಗಾಗಲೇ ಉತ್ತಮ ವಿದ್ಯಾಭ್ಯಾಸವನ್ನು ಶಾಲೆಯಲ್ಲಿ ಹೋಗಿ ವಿದ್ಯಾರ್ಥಿಗಳೊಂದಿಗೆ ಬೆರೆತು ಉತ್ತಮ ವಿದ್ಯಾಭ್ಯಾಸವನ್ನು ಪಡೆಯುವಂಥ ಕನಸಿತ್ತು. ಆದರೆ ಈ ವರ್ಷದ ಸ್ಥಿತಿಯು ಅಷ್ಟು ಉತ್ತಮವಾಗಿ ಕಾಣುತ್ತಿಲ್ಲ. ಏನಿದ್ದರೂ ಆ ಭಗವಂತನ ದಯೆ. ಊರಿನ ಸಂಸ್ಕೃತಿ ರೂಪುಗೊಳ್ಳುವುದು ಆ ಶಿಕ್ಷಣ ಕೇಂದ್ರದ ಮೂಲಕವಾಗಿದ್ದು, ವಿದ್ಯಾರ್ಥಿಯು ತನ್ನ ಒಳಗೆ ಒಂದು ಬೆಳಕು ಇದೆ ಎಂಬ ಅರಿವನ್ನು ಮೂಡಿದಾಗಲೇ ಒಂದು ಉತ್ತಮವಾದ ವಿದ್ಯಾಭ್ಯಾಸ ದೊರಕಿದಂತಾಗುತ್ತದೆ. ಇಂಥ ಸಮಯವನ್ನು ಉಪಯೋಗಿಸಿಕೊಂಡು ಮಕ್ಕಳು ಮನೆಯಲ್ಲಿದ್ದುಕೊಂಡು ಮನೆಯನ್ನು ಪಾಠಶಾಲೆಯಂತೆ ಉಪಯೋಗಿಸಿ ತಮಗೆ ಸಿಕ್ಕಿದ ಈ ಸಮಯವನ್ನು ಅರ್ಥಪೂರ್ಣವಾಗಿ ಉಪಯೋಗಿಸಿಕೊಂಡು ಮನೆಯಲ್ಲಿಯೂ ಪಾಠೇತರ ಚಟುವಟಿಕೆಗಳನ್ನು ತೊಡಗಿಕೊಳ್ಳುವುದು, ಚಿತ್ರಕಲೆಯಲ್ಲಿ ತೊಡಗಿಕೊಳ್ಳುವುದು, ಮಣ್ಣಿನಲ್ಲಿ ತಯಾರಿಸಿದ ಆಟಿಕೆಗಳನ್ನು ತಯಾರಿಸುವುದು, ಕೃಷಿ ಇನ್ನಿತರ ಕೆಲಸದಲ್ಲಿ ತೊಡಗಿಕೊಂಡು ತಮಗೆ ಸಿಕ್ಕಿದ ಸಮಯವನ್ನು ಅರ್ಥಪೂರ್ಣವಾಗಿ ಉಪಯೋಗಿಸುವುದು, ಇದಕ್ಕೆ ಬೇಕಾದ ಎಲ್ಲ ಸಲಹೆ ಸಹಕಾರವನ್ನು ರಕ್ಷಕರಿಂದ ಪಡೆದು ಒಳ್ಳೆಯ ಪ್ರಜೆಯನ್ನು ಮಾಡುವುದಾಗಿ ತಮ್ಮೆಲ್ಲರ ಕರ್ತವ್ಯವಾಗಲಿ ಎಂದು ಹಾರೈಸುತ್ತಾ 2 ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಮಕ್ಕಳು ಸದಾ ತಮ್ಮ ಸಮಯವನ್ನು ಸಂಪೂರ್ಣವಾಗಿ ಒಳ್ಳೆಯ ರೀತಿಯಲ್ಲಿ ವಿನಿಯೋಗಿಸಬೇಕು ಅಂತ ಹೇಳಿ ಈ ಪ್ರವೇಶೋತ್ಸವ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ಪಾಲನಾ ಸಮಿತಿಯ ಉಪಾಧ್ಯಕ್ಷರಿಗೆ ಧನ್ಯವಾದಗಳು. ಇದೀಗ ಜಾನಪದ ನೃತ್ಯವನ್ನು ಪ್ರದರ್ಶಿಸಲಿದ್ದಾರೆ ರವಿ ಆರ್ ಶೆಟ್ಟಿ, 5B ತರಗತಿ. ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ, ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ, ಭೂಮಿ ತಾಯಿ ಕಾಲು ಕೊಟ್ಟಳು, ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಳು. ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ.
ಚಂದ, ಕಂತೆ ಕಂತೆ ಕಟ್ಟಿ ನಿಂತ ಬಡವೆ ಅಂದ. ಕಾಳು ಕಾಳು ರಾಶಿ ಇವು ಎಂಥ ಚಂದ, ಹಾಳುವುದ ರಾಶಿ ಇವು ನೋಡಲಂದ. ಬಳ್ಳ ತುಂಬಿ ಕೊಡುವ ಪಡಿದಾನ ಚಂದ ನೋಡಿ, ಬಳ್ಳ ತುಂಬಿ ಕೊಡುವ ಪಡಿದಾನ ಚಂದ. ಸುಗ್ಗಿ ಕಾಲ ಹೇಗೆ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಥ್ಯಾಂಕ್ ಯು ಫಾರ್ ಯುವರ್ ಅಮೇಜಿಂಗ್ ಪರ್ಫಾರ್ಮೆನ್ಸ್. ಇದೀಗ ಮುಖ್ಯ ಶಿಕ್ಷಕರು ಆನ್ಲೈನ್ ತರಗತಿಯ ಬಗ್ಗೆ ಕೆಲವೊಂದು ಮಾಹಿತಿ ಸೂಚನೆಗಳನ್ನು ಹಾಗೂ ನೂತನ ಶೈಕ್ಷಣಿಕ ವರ್ಷಕ್ಕೆ ಶುಭ ಹಾರೈಸಲಿದ್ದಾರೆ. ಆತ್ಮೀಯ ಹೆತ್ತವರೇ, ಮುದ್ದು ಮಕ್ಕಳೇ, ಇಂದು ಜೂನ್ 1 ಶಾಲಾ ಪ್ರವೇಶೋತ್ಸವದ ದಿನ. ನೀವೆಲ್ಲರೂ ರಂಗು ರಂಗಿನ ಉಡುಪುಗಳನ್ನು, ಬಣ್ಣ ಬಣ್ಣದ ಕೊಡೆಗಳನ್ನು ಹಿಡಿದು ಶಾಲಾ ಮೆಟ್ಟಿಲನ್ನು ಪ್ರವೇಶಿಸಬೇಕಾದ ದಿನ. ಪ್ರತಿ ವರ್ಷ ಶಾಲಾ ಪ್ರವೇಶೋತ್ಸವವನ್ನು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ, ಮೆರವಣಿಗೆಯೊಂದಿಗೆ ಆಚರಿಸುತ್ತಿದ್ದೆವು. ಆದರೆ ಕೋವಿಡ್ ಮಹಾಮಾರಿಯ ಹಿನ್ನೆಲೆಯಲ್ಲಿ ಕಳೆದ ವರ್ಷದಿಂದ ಇದು ಸಾಧ್ಯವಾಗುತ್ತಾ ಇಲ್ಲ. ಆದರೆ ಈ ವರ್ಷ ಆ ವಿಜೃಂಭಣೆಗೆ ಯಾವುದೇ ರೀತಿಯ ಭಂಗ ಬಾರದ ರೀತಿಯಲ್ಲಿ ಮಕ್ಕಳು ಮನೆಯಲ್ಲೇ ಇದ್ದುಕೊಂಡು ಹೆತ್ತವರೊಂದಿಗೆ ಹಾಗೂ ಅಧ್ಯಾಪಕರೊಂದಿಗೆ ಶಾಲಾ ಪ್ರವೇಶೋತ್ಸವವನ್ನು ಆಚರಿಸುತ್ತೇವೆ. ಶಾಲೆಯ ಗಂಟೆಯ ಸ್ವರವು ಕಿವಿಗೆ ಕೇಳದೆ, ಅಧ್ಯಾಪಕರ ಏರು ಧ್ವನಿಯೂ ಇಲ್ಲದೆ, ಗೆಳೆಯರ ಒಡನಾಟ ಕಾಣದೆ, ಮನೆಯಲ್ಲೇ ಬಂದಿಯಾದ ವಿದ್ಯಾರ್ಥಿಗಳ ಮುಖದಲ್ಲಿ ನಗುವ ಚೆಲ್ಲಲು ಡಿಜಿಟಲ್ ಸೌಲಭ್ಯವನ್ನು ಬಳಸಿಕೊಂಡು ಶಾಲಾ ಪ್ರವೇಶೋತ್ಸವವನ್ನು ಆಚರಿಸಲು ನಮ್ಮಿ ಕಯ್ಯಾರ್ ಡಾನ್ ಬಾಸ್ಕೋ ಶಾಲೆಯು ಸಜ್ಜಾಗಿದೆ. 2021-2022 ಈ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲೆಗೆ ದಾಖಲಾತಿ ಪಡೆದ ಎಲ್ಲ ಮಕ್ಕಳಿಗೆ, ಪ್ರೀ ಪ್ರೈಮರಿ ವಿಭಾಗ, ಅದೇ ರೀತಿ ನಮ್ಮ ಶಾಲೆಯಲ್ಲಿ ಕಲಿತಿರುವ ಎಲ್ಲ ಮಕ್ಕಳಿಗೆ ಆದರದ ಸ್ವಾಗತವನ್ನು, ಸುಸ್ವಾಗತವನ್ನು ಬಯಸುತ್ತೇನೆ. ಕಳೆದ ವರ್ಷ ಕೆಲವು ಮಕ್ಕಳು ಮಾತ್ರ ಆನ್ಲೈನ್ ಶಿಕ್ಷಣದಿಂದ ವಂಚಿತರಾಗಿದ್ದರು. ಆದರೆ ಈ ವರ್ಷ ಯಾರಿಗೂ ಕೂಡ ಆನ್ಲೈನ್ ಶಿಕ್ಷಣದಿಂದ ವಂಚಿತರಾಗಬಾರದು. ಸಾಧ್ಯವಾದರೆ ಮುಂದಿನ ದಿನಗಳಲ್ಲಿ ಕೊರೋನಾ ಮಹಾಮಾರಿಯ ಅಬ್ಬರ ಕಮ್ಮಿಯಾದರೆ ವಿವಿಧ ಕೇಂದ್ರಗಳಲ್ಲಿ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಲು ನಮ್ಮ ಶಾಲೆಯ ಶಿಕ್ಷಕರು ತಯಾರಾಗಿದ್ದಾರೆ. ಈ ಶೈಕ್ಷಣಿಕ ವರ್ಷವಾದರೂ ಆದಷ್ಟು ಬೇಗ ವಿದ್ಯಾರ್ಥಿಗಳನ್ನು ನೇರ ಮುಖತ ಕಂಡು ಪಾಠ ಹೇಳಿಕೊಡುವ ಸೌಭಾಗ್ಯ ನಮಗೆ ಲಭಿಸಲಿ. ಈ ಶೈಕ್ಷಣಿಕ ವರ್ಷದಲ್ಲಿ ನಿಮ್ಮ ವಿದ್ಯಾಭ್ಯಾಸವು ಯಾವುದೇ ಎಡರು ತೊಡರುಗಳಿಲ್ಲದೆ ಮುಂದೆ ಸಾಗಲಿ ಎಂದು ಆ ಪರಮಾತ್ಮನಲ್ಲಿ ಪ್ರಾರ್ಥಿಸುತ್ತೇನೆ. ನಿಮಗೆಲ್ಲರಿಗೂ ನೂತನ ಶೈಕ್ಷಣಿಕ ವರ್ಷದ ಶುಭಾಶಯಗಳು, ವಂದನೆಗಳು. ಮಾಹಿತಿ ಸೂಚನೆ ಶುಭ ಹಾರೈಸಿ ಮಕ್ಕಳನ್ನು ಉತ್ತೇಜಿಸಿದ ಶಾಲಾ ಮುಖ್ಯ ಶಿಕ್ಷಕರಿಗೆ ಧನ್ಯವಾದಗಳು. ಇದೀಗ ಕೃಷ್ಣಪ್ರಿಯ ಮೂರ್ಬಿ ಅವರಿಂದ ನೃತ್ಯ.
ಶಿವನೇ ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ ಇವನಂತ ಚೆಲ್ವರಿಲ್ಲ ನೋಡುವಾರೆ ಇವನಂತ ಚೆಲ್ವರಿಲ್ಲ ನೋಡುವಾರೆ ಶಿವನೇ ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ ಇವನಂತ ಚೆಲ್ವರಿಲ್ಲ ನೋಡುವಾರೆ ಇವನಂತ ಚೆಲ್ವರಿಲ್ಲ ನೋಡುವಾರೆ ಒಂದೇ ಕೈಯಾಜನಕ ಕೋಲ ಕಾಣೆ ಬೆನ್ನು ಹಿಂದೆ ಕಟ್ಟಿರುವುದು ಶೂಲಕಾಣೆ ಒಂದೇ ಕೈಯಾಜನಕ ಕೋಲ ಕಾಣೆ ಬೆನ್ನು ಹಿಂದೆ ಕಟ್ಟಿರುವುದು ಶೂಲಕಾಣೆ ನಂದಿಯ ಕೋಲು ಪತಾಕೆ ಕಾಣೆ ಮತ್ತೊಂದೊಂದು ಸಾರದ ಶೌರ್ಯ ಕಾಣೆ ನಂದಿಯ ಕೋಲು ಪತಾಕೆ ಕಾಣೆ ಮತ್ತೊಂದೊಂದು ಸಾರದ ಶೌರ್ಯ ಕಾಣೆ ಶಿವ ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ ಇವನಂತ ಚೆಲ್ವರಿಲ್ಲ ನೋಡುವಾರೆ ಇವನಂತ ಚೆಲ್ವರಿಲ್ಲ ನೋಡುವಾರೆ. ಥ್ಯಾಂಕ್ ಯು ಫಾರ್ ಯುವರ್ ಅಮೇಜಿಂಗ್ ಪರ್ಫಾರ್ಮೆನ್ಸ್. ಇದೀಗ ಶ್ರೀಮಾನ್ ಚಿದಾನಂದ ಮಯ್ಯರ್ ಅವರ ಅಧ್ಯಕ್ಷರ ನುಡಿಗಳು. ವೇದಿಕೆಯಲ್ಲಿ ಇರುವಂತಹ ನಮ್ಮ ನೆಚ್ಚಿನ ವಾರ್ಡ್ನಲ್ಲಿರುವಂತಹ ಹಾಗೂ ಪಾಲನಾ ಸಮಿತಿ ಅಧ್ಯಕ್ಷರೇ ಹಾಗೂ NMPT ಆದಂಥ ರೆಡ್ಬಾರ್ ಅವರೇ, ನನ್ನ ಪ್ರೀತಿಯ ಹೆಡ್ ಮಾಸ್ಟರ್ ಆದಂಥ ಪೀಟರ್ ಸಾರ್ರೆ ಹಾಗೂ ಇಲ್ಲಿನೆಲ್ಲ ಎಲ್ಲ ಅಧ್ಯಾಪಕರವರೇ ಹಾಗೆ ಆನ್ಲೈನಲ್ಲಿ ಅಥವಾ ಯೂಟ್ಯೂಬಲ್ಲಿರುವಂಥ ಮಕ್ಕಳ ರಕ್ಷಕರೇ, 2021-22ನೇ ಶೈಕ್ಷಣಿಕ ವರ್ಷದ ಪ್ರವೇಶೋತ್ಸವ ಸಮಾರಂಭಕ್ಕೆ ಹಾಜರಾಗಿರುವ ಎಲ್ಲ ಮಕ್ಕಳಿಗೂ ಪ್ರತ್ಯೇಕವಾಗಿ 1ನೇ ತರಗತಿಯ ಮಕ್ಕಳಿಗೆ ಪ್ರೀತಿಪೂರ್ವಕವಾಗಿ ನಮ್ಮ ಈ ಶಾಲೆಗೆ ಸ್ವಾಗತಿಸುತ್ತೇನೆ. ಹಾಗೆಯೇ ನಿಮ್ಮ ಮುಂದಿನ ಭವಿಷ್ಯವು ಉತ್ತಮವಾಗಿರಲು ಹಾರೈಸ್ತಾ ಎಲ್ಲರಿಗೂ ಧನ್ಯವಾದ ಮಾಡುತ್ತೇನೆ. ಧನ್ಯವಾದಗಳು. ಮಕ್ಕಳಿಗೆ ಶುಭ ಹಾರೈಸಿ ನೂತನ ಶೈಕ್ಷಣಿಕ ವರ್ಷಕ್ಕೆ ನವಾಗತರನ್ನು ಆಹ್ವಾನಿಸಿದ PD ಅಧ್ಯಕ್ಷರಿಗೆ ಧನ್ಯವಾದಗಳು. ಇದೀಗ ಈ ಕಾರ್ಯಕ್ರಮದ ಕೊನೆಯ ಭಾಗ ಧನ್ಯವಾದ ಸಮರ್ಪಣೆ. ಧನ್ಯವಾದವನ್ನೀಯಲು ಲ್ಯಾನ್ಸಿ ಸರ್ ಅವರನ್ನು ಕೇಳಿಕೊಳ್ಳುತ್ತೇನೆ. ನೂತನ ಶೈಕ್ಷಣಿಕ ವರ್ಷದ ಪ್ರವೇಶೋತ್ಸವದ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಶುಭ ಹಾರೈಸಿದ PTA ಅಧ್ಯಕ್ಷರಾದ ಶ್ರೀ ಚಿದಾನಂದ ಮಯ್ಯರ್ ಇವರಿಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸಿದ್ದೇನೆ. ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟನೆಯಾಗಿದ್ದು ನೂತನ ಶೈಕ್ಷಣಿಕ ವರ್ಷಕ್ಕೆ ಶುಭವನ್ನು ಕೋರಿದ ಪೈವಳಿಕೆ ಪಂಚಾಯತ್ ಸದಸ್ಯರಾದ ಶ್ರೀ ಅವಿನಾಶ್ ಮಚಾದೂರ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಈ ಸಭೆಯನ್ನು ಆಯೋಜಿಸಿದ ಮುಖ್ಯ ಶಿಕ್ಷಕರಾದ ಶ್ರೀ ಪೀಟರ್ ರೊಡ್ರಿಗೆಸ್, ಅದೇ ರೀತಿ ಪಾಲನಾ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀ ಜಾರ್ಜ್ ಗಲ್ಮೆದಾರ್, MPTA ಅಧ್ಯಕ್ಷೆ ಶ್ರೀಮತಿ ರೇಣುಕಾ ಇವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಸಭೆಯಲ್ಲಿ ಭಾಗವಹಿಸಿದ ಎಲ್ಲ ಶಿಕ್ಷಕ ವೃಂದದವರಿಗೂ, ಶಾಲಾ ವಿದ್ಯಾರ್ಥಿಗಳಿಗೂ ಹಾಗೂ ಹೆತ್ತವರಿಗೂ ಧನ್ಯವಾದಗಳು. ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯುವುದು. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ.
ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ